ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೀಳಗಿ ತಾಲೂಕಿನ ಸಿರುಗುಪ್ಪಿ ಕಾತರ್ಕಿ ಹತ್ತಿರ ಸಿರುಗುಪ್ಪಿ ಗ್ರಾಮದಾಗಿದ್ದೀವಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಹೊಳಬಸು ಜುಂಜುರಿ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಎಷ್ಟನೇ ಕೋಲ್ ರೀ ಸರ್? ಇದು ಮೂರನೇ ಕುಳೆ ರೀ ಸರ್. ಇದು ಮೂರನೇ ಕುಳೆ ರೀ. ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಔಷಧ ಹಾಕಿರಿ, ಇದಕ್ಕೆ ಹಾಕಿರಿ. ಒಮ್ಮೆ ಸ್ಪ್ರೇ ಮಾಡಿವಿ ಸರ್. ಒಂದು ಸ್ಪ್ರೇ ಮಾಡಿರಿ. ಒಂದೇ ಸ್ಪ್ರೇ. ಏನು ಅನ್ಸದ ನಿಮಗೆ ಸರ್? ನಮ್ಮ ರಿಸಲ್ಟ್ ಐತ್ರಿ ಸರ್. ಇದು ಮರಿಗಿರಿ ಸಂಖ್ಯೆ ಜಾಸ್ತಿ ಐತಿ, ಮರಿ ಸಂಖ್ಯೆ ಜಾಸ್ತಿ ಸ್ವಲ್ಪ ಕರದೈತಿ ಸರ್. ಹಾಂ ರೀ. ಏನು ಅಡ್ಡಿಲ್ಲ ಸರ್. ಹೊಡೆದಕ್ಕೂ ನಮ್ಗೆ ಸ್ವಲ್ಪ ಖುಷಿ ಐತಿ, ಸಂತೋಷ ಐತ್ರಿ. ಸಂತೋಷ ಐತಿ ಸರ್. ಸ್ನೇಹಿತರೆ, ನೋಡ್ಬೋದು ನೀವೀಗ ಇದು ಮೂರನೇ ಕುಳಿ ಒಳಗೆ ನಾವು ಈ ರೀತಿಯಾದಂಥ ರಿಸಲ್ಟನ್ನು ಮೂರನೇ ಕುಳಿ ಒಳಗೆ ಹೆಚ್ಚು ಕಡಿಮೆ ಫಸ್ಟ್ ಕುಳಿ ನೋಡಿದಾಗ ಇದು ಹಚ್ಚಗಬ್ಬು ನೋಡಿದಂಥ ಅನುಭವ, ದಟ್ ಕಲರ್ ಪ್ಲಸ್ ಈ ರೀತಿಯಾದಂಥ ಒಂದು ಪ್ರಕಾರ ಮರಿ ಸಂಖ್ಯೆಯನ್ನು ತಾವು ಗಮನಿಸ್ಬೋದು. ಇವತ್ತು ನಾವು ಬಹಳಷ್ಟು ರಾಸಾಯನಿಕ ಬಳಸಿದ ಮೇಲೂ ಇಷ್ಟೊಂದು ಪ್ರಕಾರ ರಿಸಲ್ಟ್ ತೊಗೊಳ್ಳೋದು ಕಷ್ಟ ಐತಿ. ಅಂಥದ್ರೊಳಗೆ ನಮ್ಮ ಹೊಳಬಸು ಜುಂಜುರಿ ಅವರು ಸರ್, ಇದನ್ನ ಎಲ್ಲ ರೈತರು ಬಳಸ್ಬೋದು ರೀ? ಬಳಸ್ಬೋದು ಸರ್, ಬಳಸ್ಬೋದು. ಈಗ ಈ ಹೊಲ ಇದನ್ನು ಕಟ್ಟಿ ಎಣ್ಣೆ ಹೊಡೆದನ್ ಸರ್. ಇನ್ನೊಂದು ಹೊಡಿಲಾರ್ದೈತಿ ಸರ್. ಬೇಕಾದ್ರೆ ಅದನ್ನು ತೋರ್ಸಂದ್ರೆ ಅದನ್ನು ವಿಡಿಯೋ ಮಾಡಿ ತೋರ್ಸೋಣ್ರಿ ರೈತರಿಗೆ. ಇದ್ರ ರಿಸಲ್ಟ್ ಅದ್ರ ರಿಸಲ್ಟ್ ಎಲ್ಲ ರೈತರು ಅದನ್ನು ಬೇಕಾದಂಗೆ ತನಿಖೆ ಮಾಡಲಿಲ್ಲ. ಎಸ್, ನೋಡ್ರಿ, ಹೊಳಬಸು ಜುಂಜುರಿ ಅವರು ಸ್ವತಃ ರೈತರು ಹೇಳಕತ್ತಾರ ಬೇಕಾದ್ರೆ ತನಿಖೆ ಮಾಡ್ರಿ ಅಂತ ಹೇಳಿ. ಅಂದ್ರೆ ಜಸ್ಟ್ ವಿಜುವಲೈಸ್ ಮಾಡ್ರಿ ಸ್ನೇಹಿತರೆ. ನೈಸರ್ಗಿಕ ಸಾವಯವ ಪದ್ಧತಿಯಿಂದ ಬೆಳೀತಿರ್ತಕ್ಕಂಥ ನಮ್ಮ ಬೆಳೆ ಈಗಾಗಲೇ ನಾವು ಪ್ರೂಫ್ ಮಾಡಿವಿ. ಭಾಳಷ್ಟು ಕಡೆ ಹೇಳ್ತಿದ್ರು ಆಯುರ್ವೇದಿಕ್ ಉತ್ಪನ್ನಗಳು ಬೆಳೆಯೋತ್ನೇ ಕಲರ ದಟ್ಟ ಗಡಸ ಬರ್ತೈತಿ, ಖರೆ ಟನ್ನೇಜ್ನಾಗ ಬಂದು ಭಾಳ ಸಮಸ್ಯೆ ಆಗ್ತೈತಿ ಅಂಥೇಳಿ ಈಗಾಗಲೇ ನಾವು ಅದನ್ನು ಪ್ರೂಫ್ ಮಾಡೀವಿ. ಬಾವಲತ್ತಿ ಒಳಗೆ ಮತ್ತು ಹಾರಿಗೇರಿ ಒಳಗೆ ಹೈಯೆಸ್ಟ್ ಟನ್ನೇಜ್ ಅಂತ ತೆಗೆದಂಥ ಉದಾಹರಣೆಗಳು ಕೂಡ ನಮ್ಮ ಜೊತೆಗಿದಾವೆ. ಅದೇ ರೀತಿ ಬಾವಲತ್ತಿ ಸಮೀಪನ ಈ ಸುರಗಿಪ್ಪಿ ಒಳಗೆ ಈಗ ನಮ್ಮ ಹೊಳಬಸು ಜುಂಜುರಿ ಅವ್ರ ತೋಟದಾಗ ನಾವು ಈ ಕಬ್ಬಿನ ಬೆಳೆ ನೋಡ್ಬೋದು, ಆ ಗರಿ ನೋಡ್ಬೋದು, ಎಷ್ಟು ಮರಿ ಸಂಖ್ಯೆ ನೋಡ್ಬೋದು, ಅದ್ರ ಪ್ರಖರತೆ, ಗಡಸ್ತನ, ದಟ್ಟತನ ತಾವು ಗಮನಿಸಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸ್ವಲ್ಪ ನಿಮ್ಮ ಕೈ ಮುಂದೆ ಹೇಳ್ರಿ ಸರ್. ಮರಿ ಹಿಡ್ರಿ ಸರ್. ಮರಿ ತೋರಿಸ್ರಿ. ಅದ್ಭುತ ಐತೆ ಹೊಳಬಸು ಸರ್ ತೋರಿಸ್ರಿ ಸಲ. ಹೊಳಬಸು ಸರ್ ಎಲ್ಲ ರೈತರು ಬಳಸ್ಬೇಕ್ರಿ ಇದನ್ನ? ಬಳಸ್ಬೋದು. ಎಸ್, ತಾವು ಬೇಕಾದ್ರೆ ಒಂದು ಎಕರೆ ಅಷ್ಟೇ ಪರೀಕ್ಷೆ ಮಾಡಿ ನೋಡಲಿ. ರಿಸಲ್ಟ್ ಇತ್ತಂದ್ರೆ ಮಾತ್ರ ಅದನ್ನು ಬಳಸಲಿ. ರಿಸಲ್ಟ್ ಇರ್ಲಿಕ್ಕಂದ್ರೆ ಏನು ಬಳಸೋ ನಮಗಂತೂ ರಿಸಲ್ಟ್ 100% ಐತಿ. ಎಸ್ ಸರ್, ಧನ್ಯವಾದಗಳು ಹೊಳಬಸು ಜುಂಜುರಿ ಸರ್ಗೆ. ಇದೇ ರೀತಿ ತಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಬಹಳಷ್ಟು ಟನ್ 100 ಟನ್ ಬೆಳೆಯುವಂಥ ಆಶೀರ್ವಾದ ಶ್ರೀಕೃಷ್ಣ ತಮಗೆ ಅನುಗ್ರಹಿಸಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಚಿಚ್ಚಾಯ್. ನಮಸ್ಕಾರ.